ನಿಮಗೆ ವಾಟ್ಸಾಪ್ನಲ್ಲಿ ಮೆಟಾ ಎಐ ಬಗ್ಗೆ ತಿಳಿಯಬೇಕು ಅಲ್ವಾ? ವಾಟ್ಸಾಪ್ನಲ್ಲಿ ಮೆಟಾ ಎಐ ಎಂದರೇನು? ವಾಟ್ಸಾಪ್ಗೆ ಮೆಟಾ ಎಐ ಅನ್ನು ಸೇರಿಸಿದ್ದು ನಮ್ಮ ಚಾಟ್ಗಳನ್ನು ಇನ್ನಷ್ಟು ಸುಲಭ ಮತ್ತು ಮೋಜಿನದ್ದಾಗಿಸಲು. ಇದು ಒಂದು ರೀತಿಯ ಸ್ಮಾರ್ಟ್ ಅಸಿಸ್ಟೆಂಟ್ನಂತೆ. ವಾಟ್ಸಾಪ್ನಲ್ಲಿ ಮೆಟಾ ಎಐ ಏನೆಲ್ಲ ಮಾಡಬಹುದು? ಪ್ರಶ್ನೆಗಳಿಗೆ ಉತ್ತರ ನೀಡುವುದು. ನಿಮಗೆ ಏನಾದರೂ ಗೊತ್ತಿಲ್ಲದಿದ್ದರೆ ನೀವು ಮೆಟಾ ಎಐಗೆ ಕೇಳಬಹುದು. ಭಾಷೆಗಳನ್ನು ಭಾಷಾಂತರಿಸುವುದು. ನೀವು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದರೆ ಅದು ಕನ್ನಡಕ್ಕೆ ಅಥವಾ ಬೇರೆ ಯಾವುದೇ ಭಾಷೆಗೆ ಭಾಷಾಂತರಿಸಿ ತೋರಿಸುತ್ತದೆ. ಕಥೆಗಳು ಅಥವಾ ಕವಿತೆಗಳನ್ನು ಬರೆಯುವುದು. ನೀವು ಒಂದು ವಿಷಯವನ್ನು ಹೇಳಿದರೆ ಅದರ ಬಗ್ಗೆ ಒಂದು ಕಥೆ ಅಥವಾ ಕವಿತೆ ಬರೆದು ತೋರಿಸುತ್ತದೆ. ಚಿತ್ರಗಳನ್ನು ರಚಿಸುವುದು. ನೀವು ಒಂದು ವಿಷಯವನ್ನು ಹೇಳಿದರೆ ಅದರ ಚಿತ್ರವನ್ನು ರಚಿಸಿ ತೋರಿಸುತ್ತದೆ. ಸಲಹೆಗಳನ್ನು ನೀಡುವುದು. ಉದಾಹರಣೆಗೆ, ನೀವು ಎಲ್ಲಿಗೆ ಹೋಗಬೇಕೆಂದು ತಿಳಿಯದಿದ್ದರೆ ಅದು ನಿಮಗೆ ಸಲಹೆಗಳನ್ನು ನೀಡುತ್ತದೆ. ವಾಟ್ಸಾಪ್ನಲ್ಲಿ ಮೆಟಾ ಎಐ ಅನ್ನು ಹೇಗೆ ಬಳಸುವುದು? ವಾಟ್ಸಾಪ್ನಲ್ಲಿ ಮೆಟಾ ಎಐ ಅನ್ನು ಬಳಸುವುದು ತುಂಬಾ ಸುಲಭ. ನೀವು ಯಾವುದೇ ಗ್ರೂಪ್ ಅಥವಾ ವೈಯಕ್ತಿಕ ಚಾಟ್ನಲ್ಲಿ ಮೆಟಾ ಎಐ ಅನ್ನು ಹೆಸರಿನಿಂದ ಕರೆದು ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಉದಾಹರಣೆ, ನೀವು ಹಾಯ್ ಮೆಟಾ ಎಐ, ಬೆಂಗಳೂರಿನಲ್ಲಿ ಏನು ಮಾಡಬಹುದು ಎಂದು ಕೇಳಬಹುದು. ಮುಖ್ಯವಾದ ವಿಷಯ, ಮೆಟಾ ಎಐ ಇನ್ನೂ ಕಲಿಯುತ್ತಿದೆ. ಆದ್ದರಿಂದ ಅದು ನೀವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡುವುದಿಲ್ಲ. ಮೆಟಾ ಎಐ ಒಂದು ಯಂತ್ರ. ಆದ್ದರಿಂದ ಇದು ಮಾನವರಂತೆ ಭಾವನೆಗಳನ್ನು ಅನುಭವಿಸುವುದಿಲ್ಲ. ಸಂಕ್ಷಿಪ್ತವಾಗಿ, ವಾಟ್ಸಾಪ್ನಲ್ಲಿ ಮೆಟಾ ಎಐ ಒಂದು ಅದ್ಭುತವಾದ ವೈಶಿಷ್ಟ್ಯವಾಗಿದೆ. ಇದು ನಮ್ಮ ದಿನನಿತ್ಯದ ಜೀವನವನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ. ನಿಮಗೆ ಇನ್ನೇನಾದರೂ ತಿಳಿಯಬೇಕಿದ್ದರೆ ಕೇಳಿ. ವಾಟ್ಸಾಪ್ನಲ್ಲಿ ಮೆಟಾ ಎಐ ಬಗ್ಗೆ ನಿಮಗೆ ಇನ್ನೇನಾದರೂ ತಿಳಿಯಬೇಕಿದ್ದರೆ ದಯವಿಟ್ಟು ಕೇಳಿ.